ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ವಲ್ಪ ವೆಜಿಟೇಬಲ್ಸ್ ತರೋಣ ಅಂತ APMC ಚಿಕ್ಕಮಗಳೂರಿಗೆ ಹೋಗಿದ್ದೆ. ಕ್ಯಾರೆಟ್ ತೊಗೊಂಡೆ. 1 kg 40 ರೂಪಾಯಿ ಇತ್ತು ರೇಟು. ತುಂಬ ರೇಟ್ ಜಾಸ್ತಿ ಇತ್ತು. 60 ರೂಪಾಯಿ ಹೇಳ್ತಿದ್ರು ಬೇರೆ ಕಡೆ, ನನ್ನ ಕಡೆ 40 ರೂಪಾಯಿ ಇತ್ತು. ಚೆನ್ನಾಗಿತ್ತು. ಎಳೆ ಕ್ಯಾರೆಟು ತೊಗೊಂಡೆ. ನೋಡಿ, ಎಲ್ಲ ಥರದ ವೆಜಿಟೇಬಲ್ಸ್ ಇದೆ. ಇದರ ನುಗ್ಗೆಕಾಯಿ ಮಾತ್ರ ಸಿಗಲಿಲ್ಲ. ಇದರಲ್ಲಿ ವಿಡಿಯೋದಲ್ಲಿ ತುಂಬ ಎಕ್ಸೈಟಿಂಗ್ ಒಂದು ವಿಡಿಯೋ ಇದೆ. ಲಾಸ್ಟಿಗೆ ಟೊಮೊಟೊ ಹೆಂಗೆ ವ್ಯಾಪಾರ ಮಾಡ್ತಾರೆ ಅಂತ ತೋರಿಸಿದ್ದೀನಿ ನೋಡಿ. ಬಿ ಕೇರ್ಫುಲ್ ಆಗಿರಬೇಕು. APMC ಹೋಗಿದ್ದ ನೆಕ್ಸ್ಟು ಬೀಟ್ರೋಟ್ ತೊಗೊಂಡೆ. kg 20 ರೂಪಾಯಿ ಕೊಟ್ಟ. 20 ರೂಪಾಯಿಗೆ ತೊಗೊಂಡೆ. ಆಲೂಗೆಡ್ಡೆ ಇತ್ತು ಅಲ್ಲಿ, ನಾನು ಆಲೂಗೆಡ್ಡೆ ತೊಗೊಳ್ಲಿಲ್ಲ. ನೆಕ್ಸ್ಟು ಬೆಳ್ಳುಳ್ಳಿಗೆ ಹೋದೆ. ಬೆಳ್ಳುಳ್ಳಿ 50 ರೂಪಾಯಿದು ಇತ್ತು, 60 ರೂಪಾಯಿದು ಇತ್ತು, 70 ರೂಪಾಯಿದು ಇತ್ತು. ಇದು 60, ಫಸ್ಟಿಂದ 50, ಇನ್ನೊಂದು 70 ರೂಪಾಯಿದು. ಸೊ ನಾನು ಫೈನಲಾಗಿ 70 ರೂಪಾಯಿ ತೊಗೊಂಡೆ ಈರುಳ್ಳಿ. ಆಮೇಲೆ ಬೆಂಡೆಕಾಯಿ ಚೆನ್ನಾಗಿತ್ತು, ಎಳೆದು ಬೆಂಡೆಕಾಯಿ ಒಳ್ಳೇದು ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ತೊಗೊಂಡೆ. ಬೆಂಡೆಕಾಯಿ 70 ರೂಪಾಯಿ 80 ರೂಪಾಯಿ ಹೇಳ್ದ ರೇಟು. ಇಲ್ಲ, ಕೊನೆಗೆ 50 ರೂಪಾಯಿ ಮಾಡ್ಕೊಂಡು ತೊಗೊಂಬಂದೆ. 60 ರೂಪಾಯಿ ಹೇಳ್ದ, 50 ರೂಪಾಯಿ ಕೊಟ್ಟು ತೊಗೊಂಬಂದೆ. ಚೆನ್ನಾಗಿತ್ತು ಬೆಂಡೆಕಾಯಿ. ಮೈನಸ್ ಮಾಡಿಲ್ಲ. APMC ಭಾಳ ಕೇರ್ಫುಲ್ ಆಗಿರಬೇಕು ಫ್ರೆಂಡ್ಸ್. ಮೊಬೈಲ್ ಆಗಲಿ ಅಥವಾ ನಿಮ್ಮದು ಪರ್ಸ್ ಆಗಲಿ ತೆಗಿಬೇಕಾದ್ರೆ ಇಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು, ಇಲ್ಲಾಂದರೆ ಎತ್ಬಿಡ್ತಾರೆ. ಆದಷ್ಟು ಹುಷಾರಾಗಿರಿ. ಇಲ್ಲಿ ಟೊಮೊಟೊ ವ್ಯಾಪಾರ ಆಗ್ತಿತ್ತು, ತೋರಿಸ್ತೀನಿ ನೋಡಿ. ನನಗೆ ಕೊಟ್ಟಿದ್ದು 1 kg ಅಂತ ಕಮ್ಮಿ ಇತ್ತು. ಆಮೇಲೆ ತೋರಿಸ್ದಾಗ ಸ್ವಲ್ಪ ಆಗ್ತಾ ಟೊಮೊಟೊ ವ್ಯಾಪಾರ ಆಗ್ತಿತ್ತು. ಟೊಮೊಟೊ ತೊಗೊಳೋಣ ಅಂತ ಟೊಮೊಟೊ ವ್ಯಾಪಾರ ಆಗ್ತಿತ್ತು. ನೆಕ್ಸ್ಟ್ ಆ ವ್ಯಾಪಾರ ಆಗ್ತಿದ್ದ ಕಡೆ ಹೋದೆ. ಫುಲ್ಲು APMC ಡೈಲಿ ಇರುತ್ತೆ. ನೀವು ಅವತ್ತೇ ಇರ್ಬೇಕು, ಇವತ್ತೆಲ್ಲ ನೋಡಿ. ಇಲ್ಲಿ ಟೊಮೊಟೊ ವ್ಯಾಪಾರ ಆಗ್ತಾ ಇದೆ ಕ್ರೇಟ್ ಲೆಕ್ಕದಲ್ಲಿ. ಫುಲ್ಲು ಕ್ರೇಟು, ಒಬ್ಬರು ಬರೀತಾ ಇರ್ತಾರೆ. ನಂದು ಕ್ರೇಟ್ ಲೆಕ್ಕದಲ್ಲಿ ವ್ಯಾಪಾರ ಆಗ್ತಾ ಇರುತ್ತೆ. ಕ್ರೇಟ್ ಅವರೆಲ್ಲ 1 kg 2 kg ಸಣ್ಣ ಪುಟ್ಟ ಕೊಡೋಲ್ಲ. ಸಣ್ಣ ಪುಟ್ಟ ತೊಗೋಬೇಕು ಅಂತ ನೀವು ಚಿಲ್ಲರೆ ತೊಗೋಬೇಕು. ಇದು ನೋಡಿ, ಕ್ರೇಟ್ ಲೆಕ್ಕದಲ್ಲಿ ವ್ಯಾಪಾರ ಆಗುತ್ತೆ. ಏನು ರೈತರುಗಳು ತಂದಿರೋದನ್ನ ಎಲ್ಲ ಗಳಿಗಳು ತೊಗೊಳ್ತಾ ಇರೋದು ಇದು ವಿಡಿಯೋದಲ್ಲಿ ನೋಡಿ. ಅವರು ಹೇಳ್ತಾ ಇದ್ರಲ್ಲ, ಅವರು ಹರಾಜು ಆಗ್ತಾ ಇದ್ದಾರೆ. ಯಾವ ಥರ ವ್ಯಾಪಾರ ಆಗುತ್ತೆ ನೋಡಿ. ಕೈಯಲ್ಲಿ ಟೊಮೊಟೊ ಹಣ್ಣು ಹಿಡ್ಕೊಂಡಿದ್ದಾರೆ. ಬೇಕು ಅಂದರೆ ಎಸ್ ಅಂತ ತೊಗೊತಾರೆ, ಬೇಡ ಅಂದರೆ ಬಿಟ್ಬಿಡ್ತಾರೆ. ನೆಕ್ಸ್ಟು ಈರುಳ್ಳಿ ತೊಗೊಂಡೆ ಫ್ರೆಂಡ್ಸ್. ಈರುಳ್ಳಿ ಭಾಳ ಕೇರ್ಫುಲ್ ಆಗಿರಬೇಕು. ನನಗೆ ಒಂದು ಕಡೆ 18 ರೂಪಾಯಿ ಹೇಳ್ದ, ಆಮೇಲೆ 20 ರೂಪಾಯಿ ಹೇಳ್ದ. 18 ರೂಪಾಯಿ ಹೇಳಿದ ಕಡೆ ಮಾಲ್ ಚೆನ್ನಾಗಿರಲಿಲ್ಲ. ಇನ್ನೊಂದು ಕಡೆ 22 ಹೇಳ್ದ. ಇಲ್ಲಿ 20 ರೂಪಾಯಿ ಕೊಟ್ಟೆ. ಚೆನ್ನಾಗಿತ್ತು ಐಟಮ್ಮು. ಕಟ್ಟಬೇಕಾರಾಗಲಿ ಯಾವಾಗಲಾದ್ರೆ ನೀವು ಹುಷಾರಾಗಿರಬೇಕು, ಇಲ್ಲಾಂದರೆ ಅರ್ಧ kg ಎತ್ಬಿಡ್ತಾರೆ ಅವರು. ಈರುಳ್ಳಿ ಸೈಜ್ ಇತ್ತು, ಚೆನ್ನಾಗಿತ್ತು ಈರುಳ್ಳಿ ತೊಗೊಂಡೆ. ಬಟ್ ಸ್ವಲ್ಪ ಮೋಸ ಮಾಡ್ದೆ. ಇರಲಿ